ಅಂದರೆ ಆ ರೀತಿಯಲ್ಲಿ ವಿಜ್ಞಾನಿಗಳು ಕೂಡ ಅವ್ರಿಗೂ ಒಂದು ಟಾಸ್ಕ್ ಆಗಿದೆ, ಅಂದರೆ ಒಂದು ಕುತೂಹಲ ಹುಟ್ಟಿಸ್ತಕ್ಕಂಥದ್ದಾಗಿದೆ. ಅದನ್ನು ಮೀರಿದ್ದು ವಿಜ್ಞಾನ ಮತ್ತು ತರ್ಕ ಇವುಗಳನ್ನು ಮೀರಿದ್ದು ಅಲ್ಲಿ ನಡೀತಾ ಇದೆ. ಅದೇನು ಅನ್ನೋದನ್ನು ಅನುಭವಿಸಿದವನು ಗೊತ್ತು. ಅಲ್ಲಿ ಹೋದಂಥ ಅಘೋರಿಗಳು ಮತ್ತೊಬ್ಬರು ನಾಗಾಸಾಧುಗಳನ್ನ ಕೇಳಿದಾಗ ಇದರ ಪಾವಿತ್ರ್ಯತೆ ಎಷ್ಟು ಅನ್ನೋದು ಮತ್ತೆ ಅವ್ರಿಗೆ ಅನುಭವಕ್ಕೆ ಬರ್ತದೆ. ಹೀಗಾಗಿ ಇದು ಅನುಭವ ವೇದ್ಯವಾದದ್ದೇ ವಿನಃ ತರ್ಕವಾಗಿರ್ತಕ್ಕಂಥದ್ದಲ್ಲ. ಹೀಗಾಗಿ ಅದೇ ಸೆಳೀತಾ ಇರೋದು ಜನರನ್ನು. ಒಂದು ತಿರುಪತಿ ಕ್ಷೇತ್ರ ಅಷ್ಟು ಜನರನ್ನು ಯಾಕೆ ಸೆಳೀತಾ ಇದೆ, ಏನು ಕಾರಣ ಅಂತಂದರೆ ತಿರುಪತಿ ತಿಮ್ಮಪ್ಪನೇ ಕಾರಣ. ಹಾಗೆ ಇಲ್ಲಿ ಏನು ಕಾರಣ ಅಂತಂದರೆ ತ್ರಿವೇಣಿ ಸಂಗಮವೇ ಕಾರಣ, ಕಾರಣ. ಕಾಲವಶದಿಂದಾಗಿ ಅಲ್ಲಿ ಒಂದು ಪುಣ್ಯತೆ, ದಿವ್ಯತೆ, ಧನ್ಯತೆ ಉಂಟಾಗಿದೆ. ಅದನ್ನು ತುಂಬಿಕೊಳ್ಳುವ ಪ್ರಯತ್ನವನ್ನು ಯಾರೂ ಮಾಡ್ತಾರೆ, ಮಾಡಬೇಕಾಗಿರ್ತಕ್ಕಂಥದ್ದು ಕೂಡ. ಓಕೆ ಶಾಸ್ತ್ರಿಗಳೇ, ಇನ್ನು ಈ ತ್ರಿವೇಣಿ ಸಂಗಮ, ಗಂಗಾ, ಯಮುನಾ ಮತ್ತು ಸರಸ್ವತಿ ನದಿಗಳ ಸಂಗಮ ಏನಾಗುತ್ತೆ, ಅದು ಒಂದು ಪರ್ಟಿಕ್ಯುಲರ್ ಆ ಜಾಗದಲ್ಲಿ ಆ ನದಿಗಳ ಸಂಗಮ ಆಗುತ್ತೆ. ಆದ್ರೆ ಇಲ್ಲಿ ಬರೋ ಕೋಟಿ ಕೋಟಿ ಭಕ್ತರು ಆ ತ್ರಿವೇಣಿ ಸಂಗಮದಲ್ಲೇ ಸ್ನಾನ ಮಾಡೋದಕ್ಕೆ ಅವಕಾಶ ಇದೆಯಾ? ಯಾಕಂದ್ರೆ ಈ ಘಾಟ್ ತುಂಬಾ ಕಿಲೋಮೀಟರ್ ಗಟ್ಟಲೆ ದೂರದಲ್ಲಿದೆ, ವಿಶಾಲವಾಗಿದೆ. ಹಾಗಾಗಿ ನೀವು ನೋಡಿದ ಹಾಗೆ ಬಂದಂತ ಭಕ್ತರೆಲ್ಲ ತ್ರಿವೇಣಿ ಸಂಗಮದಲ್ಲೇ ಸ್ನಾನ ಮಾಡೋದಕ್ಕೆ ಅವಕಾಶ ಆಗುತ್ತಾ? ಖಂಡಿತ ಎಲ್ರಿಗೂ ಅವಕಾಶ ಇದೆ. ನಾನು ಹೋಗೇ ಬಂದ ಉದಾಹರಣೆ ಇರೋದ್ರಿಂದ, ಅಲ್ಲಿ ಅನುಭವವೂ ಇರೋದ್ರಿಂದ, ಹೀಗಾಗಿ ನೀವು ಒಂದು ಹಂತದವರೆಗೆ ಆ ಪ್ರಯಾಗಕ್ಕೆ ಬರತಕ್ಕಂತಹ ಸ್ಥಳ ಎಲ್ಲರೂ ಬಂದು ಜಿಲ್ಲೆಗಳಿಂದ ರಾಜ್ಯಗಳಿಂದ ಬರ್ತಾರಲ್ಲ, ಬಂದ ಸಂದರ್ಭದಲ್ಲಿ ಒಂದು ಕ್ರೌಡ್ ನಿರ್ಮಾಣವಾಗುತ್ತೆ. ಅದಾದ ನಂತರದಲ್ಲಿ 1-2 ಕಿಲೋಮೀಟರ್ ನೀವು ಮುಂದೆ ಸಾಗಿದ್ರೆ ಅಂದರೆ ಸಂಗಮದ ದಡದ ಹತ್ರಕ್ಕೆ ಬರ್ತಾ ನಿಮಗೆ ಆ ದಡದಲ್ಲಿ ಜನರೆಲ್ಲ ಚದರಿ ಹೋಗ್ತಾರೆ. ಆಗ ನಿಮಗೆ ಮತ್ತೆ ತ್ರಿವೇಣಿ ಸಂಗಮಕ್ಕೆ ಹೋಗೋಕ್ಕೆ ಮತ್ತೊಂದು ಸ್ವಲ್ಪ ಪ್ರಯಾಣ ಮಾಡಬೇಕು. ಗಂಗೆ ಕಡೆಯಿಂದ ಬಂದವರು ಅಲ್ಲಿಗೆ ಮಧ್ಯಕ್ಕೆ ಪ್ರಯಾಣ ಮಾಡಬೇಕು, ಯಮುನಾ ಕಡೆಯಿಂದ ಬಂದವರು ಮಧ್ಯಕ್ಕೆ ಪ್ರಯಾಣ ಮಾಡಬೇಕು. ಅದಕ್ಕೆ ಸಾಕಷ್ಟು ಬೋಟ್ ವ್ಯವಸ್ಥೆಗಳು ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ಯಾಕೆಂದರೆ ಅವರಿಗೆ ಈ ಹಿಂದೆ ರಾಮ ಮಂದಿರ ನಿರ್ಮಾಣವಾದಾಗ ಆ ಜನಸಾಗರ ಹೇಗೆ ಹರಿದು ಬಂತು ಅದರ ಕಲ್ಪನೆ ಇದೆ. ಆ ಸಂದರ್ಭದಲ್ಲೇ ತುಂಬ ವ್ಯವಸ್ಥಿತವಾಗಿ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಂತಹ ಸರ್ಕಾರ ಈಗ ಅವರಿಗೆ ಗೊತ್ತಿದೆ ಇದರ ಜನಸಾಗರದ ದಟ್ಟಣೆ ಎಷ್ಟಾಗಬಹುದು ಅನ್ನೋ ಕಲ್ಪನೆ ಖಂಡಿತ ಇದೆ. ಆ ದೃಷ್ಟಿಯಲ್ಲಿ ತುಂಬ ಚೆನ್ನಾದ ವ್ಯವಸ್ಥೆಗಳನ್ನು ಏರ್ಪಾಡು ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.